ಸೂಪರ್ ಡೂಪರ್ ಆಗಿದ್ದೀನಿ ಅಂದ್ರೂ ಹೇಳಕ್ಕಾಗಲ್ಲ, ಯಾಕೆ ಕ್ಲೀನಿಂಗ್ ಮಾಡ್ಕೋತೀನಿ ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಫ್ರೆಂಡ್ಸ್. ಗುಡ್ಸೋದು ನೆಲ ಒರೆಸೋದಿಲ್ಲ ಯಾಕೆ ತೋರಿಸಲಿಲ್ಲ ಫ್ರೆಂಡ್ಸ್. ಯಾಕೆ ತೋರಿಸಿಲ್ಲ ಅಂತಂದ್ರೆ ಏನ್ ದೊಡ್ಡ ಇವಳು ಮನೆ ಕೆಲಸ ಮಾಡ್ತಾಳೆ, ನಾವೇನ್ ಮಾಡೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ. ಗಣೇಶ, ಈಶ್ವರ, ಬಸವಣ್ಣ ಇವರೆಲ್ಲ ಮೇನ್ ಫ್ರೆಂಡ್ಸ್, ಮೇನ್ ಗಾಡ್ ಇವರು ಗೊತ್ತಾ. ಇವ್ರು ಬಿಟ್ರೆ ಅವ್ರು ಬಿಟ್ರೆ ಇವರು, ಯಾರಾದ್ರೂ ಒಬ್ರು ಆಶೀರ್ವಾದ ಮಾಡ್ಲಿ ಅಂತ. ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕಾಗಲ್ಲ ಫ್ರೆಂಡ್ಸ್. ಇವತ್ತು ಸೂಪರ್ ಡೂಪರ್ ಆಗಿದ್ದೀನಿ ಅಂದ್ರೂ ಹೇಳಕ್ಕಾಗಲ್ಲ, ಯಾಕಂದ್ರೆ ಇವತ್ತು ಸೋಮವಾರ ಫ್ರೆಂಡ್ಸ್. ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ್ ನನಗೆ, ಏನಿಲ್ಲ ಫ್ರೆಂಡ್ಸ್. ಹಾಗೆ ಪೂಜೆ ಗೀಜೆ ಅದು ಇದು ಮನೆ ಕೆಲಸ ಎಲ್ಲ ಇರುತ್ತೆ, ಎಕ್ಸ್ಟ್ರಾ ಕೆಲಸ ಸ್ವಲ್ಪ ಪೂಜೆದೇ ಇರುತ್ತೆ ಇವತ್ತು. ಹಾಗಾಗಿ ನಾನು ಒಲೆ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಸೀದಾ ಮತ್ತೆ ಹೊಸ್ಲಿಗೆ ಹೋಗ್ತಿದ್ದೀನಿ. ಹೊಸ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಆಸ್ ಯೂಶುವಲ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ರಂಗೋಲಿ, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟು ರಂಗೋಲಿ ಇಡ್ತೀನಿ. ಮುಂದೆ ಅಷ್ಟೇ ಕ್ಲೀನಿಂಗ್ ಮಾಡ್ಕೋತೀನಿ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಫ್ರೆಂಡ್ಸ್. ಮುಂದೆ ಎಲ್ಲ ಆಂಟಿಗಳೆಲ್ಲ ಮಾಡ್ತಾರೆ, ನಾನು ಮನೆ ಮುಂದಿರೋದಷ್ಟೇ ಮಾಡ್ಕೊಂಡಿರ್ತೀನಿ. ಮಿಕ್ಕಿದೆಲ್ಲ ಫ್ಲೋರ್ಗಳೆಲ್ಲ ಕ್ಲೀನಿಂಗ್ ಎಲ್ಲ ಆಂಟಿಗಳೆಲ್ಲ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ನಾನು ಒಳಗಡೆ ಹೋಗ್ತೀನಿ. ಆದರೆ ಟಿಫಿನ್ ಮಾಡಿಬಿಟ್ಟಿದೆ ಫ್ರೆಂಡ್ಸ್. ಟಿಫಿನ್ ಮಾಡಿಬಿಟ್ಟೇ ನಾನು ಇವ್ರನ್ನ ಕಳಿಸ್ಕೊಟ್ಟೆ. ಫಸ್ಟು ಇವ್ರು ಹೋಗ್ಬಿಟ್ರೆ ನಾನು ನೆಕ್ಸ್ಟ್ ಮುಂದಿನ ಕೆಲಸ ಮಾಡ್ಕೋತೀನಿ. ಇವತ್ತು ಮಕ್ಕಳಿದ್ದಿಲ್ಲ ಫ್ರೆಂಡ್ಸ್, ಅದಕ್ಕೆ ಪೂಜೆ ಬೇಗ ಆಯಿತು ನಂದು. ಮಕ್ಕಳಿದ್ಬಿಟ್ರೆ ಅಂತೂ ಎಲ್ಲರಿಗೂ ಅವ್ರು ರೆಡಿ ಮಾಡಿ ಕಳಿಸಿ ನಂತರ ನಾನು ಪೂಜೆಗೆ ಹೋಗೋದು ಅಂದರೆ, ಮನೆ ಕೆಲಸ ಮಾಡ್ಕೊಂಡು ಪೂಜೆಗೆ ಹೋಗೋದಂದರೆ ನನಗೇನಿಲ್ಲ ಅಂದರೂ 12 ಆಗಿಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ಇವತ್ತು ಫುಲ್ ಲಕ್ಕಿ ನಾನು, ಯಾಕಂದರೆ ಮಕ್ಕಳು ಮನೇಲಿದ್ದರು, ಹಾಗೆ ಮಲ್ಕೊಂಡಿದ್ರು ಕೂಡ. ಇವ್ರನ್ನಷ್ಟೇ ಟಿಫಿನ್ ಮಾಡಿಬಿಟ್ಟು ಕಾಫಿ ಕೊಟ್ಟು ಕಳಿಸ್ಬಿಟ್ಟೆ. ನಂತರ ನಾನೆಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಕ್ಕೆ ನಿಂತ್ಕೊಂಡೆ. ಕಸ ಗುಡ್ಸೋದು ನೆಲ ಒರೆಸೋದಿಲ್ಲ ಯಾಕೆ ತೋರಿಸಲಿಲ್ಲ ಫ್ರೆಂಡ್ಸ್. ಯಾಕೆ ತೋರಿಸಿಲ್ಲ ಅಂತಂದರೆ ಏನು ದೊಡ್ಡ ಇವಳು ಮನೆ ಕೆಲಸ ಮಾಡ್ತಾಳೆ, ನಾವೇನು ಮಾಡೋದೇ ಇಲ್ಲ ಅನ್ಕೊಂಡ್ಬಿಡ್ತಾರೇನೋ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಸುಮ್ಮನೆ ಫ್ರೆಂಡ್ಸ್ ಶೂಟಿಂಗ್ ಮಾಡ್ಕೊಂಡಿದ್ದಿಲ್ಲ, ಹಾಗಾಗಿ ಹಾಕಲಿಲ್ಲ ಫ್ರೆಂಡ್ಸ್ ಅಷ್ಟೇ. ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡೆ ಫ್ರೆಂಡ್ಸ್. ಆ್ಯಸ್ ಯೂಶುವಲ್ ಕೋಲ್ಗೇಟ್ ಪೌಡ್ರ್ ಎಲ್ಲ ತೊಗೊಂಡ್ಬಿಟ್ಟು ಬೆಳಿಗ್ಗೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಪಿತಾಂಬರಿ ಪೌಡ್ರ್ ತೊಗೊಂಡ್ಬಿಟ್ಟು ಕಂಚು ಪಾಂಬ್ರದ್ದೆಲ್ಲ ಕ್ಲೀನ್ ಮಾಡ್ಕೊಂಡೆ. ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ಇದನ್ನು ತೊಗೊಂಡ್ಬಿಟ್ರೆ ನಾನು 1 ಪ್ಯಾಕೆಟು ಪಿತಾಂಬರಿ ಪೌಡ್ರ್ ತೊಗೊಂಡ್ಬಿಟ್ರೆ ಅದು ಆಲ್ಮೋಸ್ಟ್ ನನಗೆ 2 ಮಂತ್ಸ್ ಆದರೂ ಸರಿ ಹೋಗ್ಬಿಡುತ್ತೆ. ಕೋಲ್ಗೇಟ್ ಪೌಡ್ರ್ ಹಾಗೇನೆ 2 to 3 ಮಂತ್ಸ್ ಯೂಸ್ ಆಗಿಬಿಡುತ್ತೆ ನನಗೆ. ಬೆಳ್ಳಿದು ಮತ್ತು ಕಂಚು ತಾಮ್ರದ್ದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅದನ್ನು ಬಟ್ಟೆಯಿಂದ ಒರೆಸಲೇಬೇಕು ಫ್ರೆಂಡ್ಸ್. ಇದನ್ನು ಒರೆಸದೇ ಇದ್ದರೆ, ಇದೊಂದು ಟಿಪ್ಪು ಫ್ರೆಂಡ್ಸ್, ಒರೆಸದೇ ಇದ್ದರೆ ಚುಕ್ಕೆಲ್ಲ ಬೀಳುತ್ತೆ ನೀರಿಂದು. ಹಾಗಾಗಿ ಇದನ್ನು ನೀಟಾಗಿ ಒರೆಸ್ಕೊಬೇಕು. ಲಕ್ಷ್ಮೀ ದೇವಿ, ಗಣೇಶ, ಈಶ್ವರ, ಬಸವಣ್ಣ ಇವರೆಲ್ಲ ಮೇನ್ ಫ್ರೆಂಡ್ಸ್, ಮೇನ್ ಗಾಡ್ ಇವರು ಇರಲೇಬೇಕು ಫ್ರೆಂಡ್ಸ್ ಮನೇಲಿ. ಹಾಗಾಗಿ ಇವ್ರನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ನಾನು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡೆ ಫ್ರೆಂಡ್ಸ್. ಮೇನ್ ಅಂದರೆ ಏನು ಫ್ರೆಂಡ್ಸ್ ಗೊತ್ತಾ, ಎಲ್ಲ ದೇವ್ರುಗಳು ಇಟ್ಕೊಳ್ತೀವಿ, ಎಲ್ಲ ದೇವರು ಒಂದೇ ಅಂತ ಹೇಳ್ತಾರೆ. ಆದರೂ ಎಲ್ಲ ದೇವರುಗಳನ್ನು ದೇವ್ರ ಮುಂದೆ ದೇವ್ರ ಪೂಜೆ ರೂಮ್ನಲ್ಲಿ ಇಟ್ಕೊಂಡ್ಬಿಡ್ತೀವಿ. ಯಾಕೆ ಗೊತ್ತಾ, ಇವ್ರು ಬಿಟ್ರೆ ಅವ್ರು ಬಿಟ್ರೆ ಇವರು, ಯಾರಾದರೂ ಒಬ್ಬರು ಆಶೀರ್ವಾದ ಮಾಡಲಿ ಅಂತ ಇಟ್ಕೊಂಡ್ಬಿಡ್ತೀವಿ ಫ್ರೆಂಡ್ಸ್ ನಾವು. ಹಾಗಾಗಿ ಎಲ್ಲ ದೇವ್ರನ್ನೂ ನಾನು ಒರೆಸ್ಕೊಂಡು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡು ನಂತರ ಅದಕ್ಕೆ ಹೂವೆಲ್ಲ ಏರಿಸ್ಬಿಟ್ಟೆ. ಫ್ರೂನೇ ಸಿಕ್ಕಿದ್ದಲ್ಲ ಫ್ರೆಂಡ್ಸ್, ಇವತ್ತು ಹೂ ಇದ್ದಿಲ್ಲ. ಆದರೂ ಏನೋ ಸಿಕ್ಕಿರೋ ಒಂದಿಷ್ಟು ಕಣ್ಕಂಬ್ರ ಹೂ ಇತ್ತು, ತುಳಸಿ ಇತ್ತು, ಎಲ್ಲ ಏರಿಸ್ಬಿಟ್ಟು ಪೂಜೆ ಮಾಡ್ಕೊಂಡೆ ಫ್ರೆಂಡ್ಸ್. ಅಂದರೆ ಏನಿಲ್ಲ ಫ್ರೆಂಡ್ಸ್, ಮಳೆ ಬಂದುಬಿಟ್ಟಿತ್ತಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೂ ಇದ್ದಿಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಇರೋದ್ರಲ್ಲೇ ಪೂಜೆ ಮಾಡಿಬಿಟ್ಟೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ವಿಗ್ರಹದ ಮೇಲೆ ಗಂಧ ಆದಮೇಲೆ ಕುಂಕುಮ ಇಟ್ಬಿಟ್ರೆ ಅದೇನೋ ಒಂಥರ ಲಕ್ಷಣ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಎಲ್ಲ ಫೋಟೋಗಳಿಗೂ ಕೂಡ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡೆ. ಈ ಫೋಟೋಗಳು ಏನು ಗೊತ್ತಾ ಫ್ರೆಂಡ್ಸ್, ನಾವು ಎಲ್ಲೆಲ್ಲಿ ಮನೆಗಳನ್ನು ಚೇಂಜ್ ಮಾಡ್ತಾ ಬಂದಿದ್ದೀವಿ, ಅಲ್ಲೆಲ್ಲ ಹೊಸ ಫೋಟೋಗಳು ಬಂದಿದೆ ನಮಗೆ. ಅಂದರೆ ಹಾಲುಕ್ಸುವಾಗ ನಾವು ಹೊಸ ಫೋಟೋನ ಇಟ್ಬಿಟ್ಟು ಹಾಲುಕ್ಸ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ದೇವ್ರ ಫೋಟೋಗಳು ಮನೇಲಿದ್ದಾವೆ. ಮೇನ್ ಆಗಿ ನಮ್ಮ ಅಗ್ರಿ ಬಸವೇಶ್ವರ, ಇದು ನಮ್ಮ ಮನೆ ದೇವ್ರ ಫೋಟೋ ಫ್ರೆಂಡ್ಸ್. ಹಾಗೆ ಈಶ್ವರ ಈ ಮನೆಗೆ ಬಂದಾಗ ನಾವು ತೊಗೊಂಡಿದ್ದು, ಹಾಲುಕ್ಸುವಾಗ ಏನು ಫೋಟೋಗಳಿದ್ದಿಲ್ಲ ದೇವ್ರದ್ದು ಅಂತಂದ್ಬಿಟ್ಟು ಈ ಈಶ್ವರ ದೇವ್ರದ್ದು ಫೋಟೋ ತೊಗೊಂಡ್ಬಿಟ್ಟು ನಮ್ಮ ಮನೆಯವರು ಹಾಲುಕ್ಸಿದ್ರು. ಅವರೇ ಮೇನ್ ಬಂದಿದ್ದು ಫಸ್ಟ್ ಇಲ್ಲಿಗೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ದೇವ್ರುಗಳೆಲ್ಲ ಇದಾವಲ್ಲ, ಇವನ್ನೆಲ್ಲ ಒಂದು ಮುಷ್ಟಿಯಷ್ಟೇ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಒಂದು ಮುಷ್ಟಿಯಷ್ಟು ಇರುವಷ್ಟೇ ನಾನು ದೇವ್ರುಗಳನ್ನ ತೊಗೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಅರಿಶಿನ ಕುಂಕುಮ ಕೈಯಿಂದ ಇಡೋಕೆ ಸರಿ ಹೋಗಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಏನು ಮಾಡಿದೆ, ಕಣ್ಕಾಂಬ್ರದ್ದು ಹೂ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಹಿಂದಿಂದು ಏನು ತುಂಬಿರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ನಾನು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡೆ. ಹಾಗೆ ನೋಡಿ, ಇಲ್ಲಿ ಲಕ್ಷ್ಮೀ ದೇವಿಗೆ, ಸರಸ್ವತಿ ದೇವಿಗೆ ಸೈಡಿಗೆ ಕೆನ್ನೆಗೆ ಅರಿಶಿನ ಇಟ್ಕೊತಾ ಇದ್ದೀನಿ. ಈ ಥರ ಎಲ್ಲ ಇಟ್ಕೊಂಡ್ಬಿಟ್ಟು ನಾನು ದೀಪ ಎಲ್ಲ ಹಚ್ಕೊಂಡೆ. ದೀಪ ಹಚ್ಕೊಂಡು ನಂತರ ಗಂಧದ ಕಡ್ಡಿ ಎಲ್ಲ ಪೂಜೆ ಮಾಡಿಕೊಂಡೆ. ಈ ಥರ ಪೂಜೆ ಮಾಡಿದಾಗೆ ಸಮಾಧಾನ ಫ್ರೆಂಡ್ಸ್. ಅಂದರೆ ವಾರದ ಪೂಜೆ ಮಾಡದೇ ಇದ್ರೆ ಸಮಾಧಾನನೇ ಆಗಲ್ಲ, ಏನಂತ ಗೊತ್ತಿಲ್ಲ ಫ್ರೆಂಡ್ಸ್. ಸೋಮವಾರ ಪೂಜೆ ಮಾಡಿದ್ರೇ ನಮಗೆ ತೃಪ್ತಿ, ಆವಾಗಲೇ ಸಮಾಧಾನ ಆಗೋದು. ಹಾಗಾಗಿ ಎಲ್ಲ ಪೂಜೆ ಮಾಡಿಕೊಂಡು, ಬಾಗಿಲಿಗೆಲ್ಲ ಪೂಜೆ ಮಾಡಿಕೊಂಡು, ತುಳಸಿ ಕಟ್ಟೆಗೂ ಪೂಜೆ ಮಾಡಿಕೊಂಡು ನಾನು ಹಂಗೆ ಮಂತ್ರ ಹೇಳಕ್ಕೆ ಕುತ್ಕೊಂಡ್ಬಿಟ್ರೆ ಏನಂಗೆ ದೇವರು ಕೆಳಗಿಳದು ಬಂದ್ಬಿಟ್ಟು ನನಗೆ ಆಶೀರ್ವಾದ ಮಾಡ್ಬಿಡ್ತಾನೆ ಏನೋ ಅಂದ್ಕೊಂಡು ನಾನು ಕುತ್ಕೊಂಡಿದ್ದೀನಿ. ಮಾಡಿದ್ರೆ ಮಾಡಲಿ ಫ್ರೆಂಡ್ಸ್, ಮಾಡದೇ ಇದ್ರೂ ನಂಗೆ ರಕ್ಷಿಸ್ತಾನೆ ಅಂದ್ಕೊಂಡು ನಂಬಿಕೆಯಿಂದ ನಾನು ಕೂಡ ಕೂತ್ಕೊಂಡು ಪೂಜೆ ಮಾಡಿಕೊಂಡೆ. ಅದಾದ ನಂತರ ಫ್ರೆಂಡ್ಸ್ ನೀರಷ್ಟೇ ಕುಡ್ದಿದ್ದೆ ನಾನು. ನಂತರ ಏನು ಅಂದರೆ ಸೋಮವಾರ ಅಲ್ವಾ, ಉಪವಾಸ ಇರ್ತೀನಿ ಅಂದ್ಬಿಟ್ಟು ನಾನೇನು ತೊಗೊಂಡಿದ್ದಿಲ್ಲ. ಹಾಗಾಗಿ ಇವಾಗ ಟೀ ಮಾಡ್ಕೊಂಡ್ಬಿಟ್ಟು ಫುಲ್ ಆರಾಮ್ಸೆ ಕೂತ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ನೆಮ್ಮದಿ ಫ್ರೆಂಡ್ಸ್, ಪೂಜೆ ಆದಮೇಲೆ ಅದಕ್ಕೆ ಆರಾಮ್ಸೆ ಕೂತ್ಕೊಂಡು ಟೀ ಕುಡ್ಕೊಂಡೆ.
ಅಲ್ಲಿಗೆ ಮುಗೀತು ಅನ್ಕೊಂಡೆ ಫ್ರೆಂಡ್ಸ್. ನೋ ಫ್ರೆಂಡ್ಸ್, ನೋ, ಮನೆ ಕೆಲಸ ಮಾತ್ರ ಮುಗಿಯೋದೇ ಇಲ್ಲ. ಹಾಗಾಗಿ ನೆಕ್ಸ್ಟ್ ನಾನು ಹಂಗೆ ಬಟ್ಟೆಗಳೆಲ್ಲ ಮಷಿನ್ದಲ್ಲಿದ್ವು, ಅದನ್ನೆಲ್ಲ ಹೊರಗಡೆ ಹಾಕ್ತಾ ಇದ್ದೆ ಬಾಲ್ಕನಿಯಲ್ಲಿ. ಅದಾದ ನಂತರ ಮಧ್ಯಾಹ್ನ ಅಡುಗೆ ಮಾಡಲೇಬೇಕಲ್ಲ ಫ್ರೆಂಡ್ಸ್, ಮಾಡದೇ ಇದ್ರೆ ಹೇಗೆ ನಡೆಯುತ್ತೆ, ಅದಕ್ಕೋಸ್ಕರ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೆ. ಏನಿಲ್ಲ ಫ್ರೆಂಡ್ಸ್, ಬದ್ನೆಕಾಯಿ ಇತ್ತು, ಬದ್ನೆಕಾಯಿ ಎಣ್ಗಾಯಿ ಮಾಡೋಣ ಅನ್ಕೊಂಡ್ಬಿಟ್ಟು. ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಫ್ರೆಂಡ್ಸ್ ಬದ್ನೆಕಾಯಿ ಎಣ್ಗಾಯಿ, ಅದಕ್ಕೋಸ್ಕರ ಅದನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಡಲೆ ಬೀಜನ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಪುಟ್ಟದ್ರಲ್ಲೇ ಮಾಡೋದ್ರಲ್ಲೇ ನನಗೆ ಖುಷಿ ಫ್ರೆಂಡ್ಸ್, ಅದಕ್ಕೆ ಹಂಗೆ ಸಣ್ಣದ್ರಲ್ಲೇ ಇಟ್ಕೊಂಡ್ಬಿಟ್ಟು ಉರಿತಾ ಇದ್ದೆ. ಅದಾದ ನಂತರ ಏನು ತೊಗೋಬೇಕು ಅಂತ ಹುಡುಕ್ತಾ ಇದ್ದೆ. ಅದಕ್ಕೆ ಎಳ್ಳು ತೊಗೊಂಡೆ. ಎಳ್ಳು ಇದನ್ನು ಬೇರೆ ಬೇರೆ ಟೈಪಲ್ಲೂ ಮಾಡ್ತಾರೆ, ನಾನು ಇದೇ ರೀತಿಯೇ ಮಾಡೋದು. ಆದರೆ ಬೆಳ್ಳುಳ್ಳಿ ಹಾಕೊಳ್ಳಿಲ್ಲ ಫ್ರೆಂಡ್ಸ್, ಮರ್ಕೊಂಡ್ಬಿಟ್ಟಿದೆ. ನೀವು ಬೆಳ್ಳುಳ್ಳಿ ಹಾಕೊಂಬಿಡಿ, ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಎಳ್ಳು ಹುಳ್ಕೊತಾ ಇದ್ದೀನಿ. ಎಲ್ಲ ಒಂದೂವರೆ ಸ್ಪೂನ್ ಹಾಕೊಂಡಿದ್ದೀನಿ. ಕಡಲೆ ಬೀಜ ಆದಮೇಲೆ ಎಳ್ಳು ಕೂಡ ಹುರ್ಕೊಂಡಿದ್ದೀನಿ. ಎಳ್ಳು ನೀಟಾಗಿ ಹುರ್ಕೊಂಡ್ಬಿಟ್ಟಾದ್ಮೇಲೆ ಇಲ್ಲಿ ನಾನು ಸಾಸಿವೆ ಅಂದರೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕೋಬಾರ್ದು ಫ್ರೆಂಡ್ಸ್, ಕಹಿ ಬಂದ್ಬಿಡುತ್ತೆ. ಅದಕ್ಕೆ ಜೀರಿಗೆ ಹಾಕೊಬೇಕು. ಜೀರಿಗೆನೂ ಒಂದು 1/4 ಸ್ಪೂನ್ ಹಾಕ್ಕೊಂಡು, ಅಂದರೆ ಅರ್ಧ ಸ್ಪೂನ್ ಹಾಕೊಂಡ್ಬಿಟ್ಟು ಅದನ್ನು ಹುರ್ಕೊಂಡು ಸ್ವಲ್ಪ ಗಸಗಸೆ ತೊಗೊಂಡೆ ಫ್ರೆಂಡ್ಸ್. ಗಸಗಸೆ ಹಾಕೋಬೋದು, ಅದರ ಇಲ್ಲಾಂದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಗಸಗಸೆ ಹಾಕ್ಕೊಂಡೆ. ಅದಾದ ನಂತರ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಕಾಳು ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡೆ. ಇದನ್ನು ಒಂದೂವರೆ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಇದನ್ನು ಹುರ್ಕೊಂಡ್ಬಿಟ್ಟು ನಂತರ ಗಸಗಸೆ ಹಾಕ್ಕೊಂಡು ಅದನ್ನು ಹುರ್ಕೊಂಡು ಸ್ವಲ್ಪ ಮೆಂತೆಕಾಳು ಹಾಕೋಬೇಕು ಫ್ರೆಂಡ್ಸ್. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಆಪ್ಷನಲ್ ಫ್ರೆಂಡ್ಸ್. ನಾನು ಹಾಕ್ಕೊಂಡು ಒಂದು 4 ಗೋಡಂಬಿ ಹಾಕ್ಕೊಂಡೆ. ಇದು ಕೂಡ ಆಪ್ಷನಲ್ಲು. ಅದಾದ ನಂತರ ಹುಚ್ಚೆಳ್ಳು ಪುಡಿ ಅಂದರೆ ಗುರೋಳ್ ಪುಡಿ ಅಂತ ಹೇಳ್ತೀವಿ ನಾವು. ಇದನ್ನು ನಾನು ಹುರ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ದೆ, ಅಂದರೆ ಪಲ್ಯಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಇಟ್ಕೊಂಡಿರ್ತೀನಿ. ಅದನ್ನೇ ಹಾಕ್ಕೊಂಡಿದ್ದೀನಿ. ನಂತರ ಕೊಬ್ಬರಿ ತುರಿನ ಹಾಕೊಂಡ್ಬಿಟ್ಟಿದ್ದೀನಿ, ಒಣ ಕೊಬ್ಬರಿ ತುರಿ. ಅದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 2-3 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಹುರ್ಕೊಂಡು. ನಾನು ಮೆಣಸಿನ್ಕಾಯಿ ಹಾಕೊಳ್ಳಿಲ್ಲ, ಅಚ್ಕಾರದ ಪುಡಿನೇ ಹಾಕ್ಕೊಂಡೆ. ಇದ್ರ ಟೇಸ್ಟೇ ಬೇರೆ ಬರುತ್ತೆ. ಆಮೇಲೆ ಕಲ್ಲುಪ್ಪು ಹಾಕ್ಕೊಂಡೆ, ಕ್ರಿಸ್ಟಲ್ ಸಾಲ್ಟು ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ರುಬ್ಕೊಂಬಂದ್ಬಿಡ್ಬೇಕು ಫ್ರೆಂಡ್ಸ್. ಫೈನಾಗಿ ರುಬ್ಕೋಬೋದು ಅಥವಾ ತರಿಯಾಗಿ ರುಬ್ಕೋಬಹುದು, ನಿಮ್ಮ ಇಷ್ಟದ ಪ್ರಕಾರ. ನಂತರ ಇಲ್ಲಿ ಬದನೆಕಾಯಿನ ಈ ಥರ ಹೋಳು ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಮಧ್ಯದಲ್ಲಿ 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡ್ಕೊಂಡು ನೀಟಾಗಿ ನೋಡ್ಕೋಬೇಕು ಫ್ರೆಂಡ್ಸ್, ಹುಳ ಇರುತ್ತಾ ಇಲ್ವಾ ಅಂತ. ಒಂದು ಸ್ವಲ್ಪ ಕಪ್ಪಗಿದ್ರೆ ತಕ್ಕೊಂಡ್ಬಿಡ್ಬೇಕು. ನನಗೆ 2 ಬದನೆಕಾಯಿ ಆ ಥರ ಬಂದ್ಬಿಟ್ಟಿತ್ತು. ನೋಡ್ಕೊಂಡ್ಬಿಟ್ಟು ಇದನ್ನು ಹಾಕಬೇಕು ಫ್ರೆಂಡ್ಸ್. ಇದನ್ನ ಹೆಚ್ಚಿಟ್ಕೊಂಡ್ಬಿಟ್ಟು ಏನು ಮಾಡಬೇಕು ಗೊತ್ತಾ, ನೀರಲ್ಲಿ ಹಾಕೊಂಡ್ಬಿಡ್ಬೇಕು, ಇಲ್ಲದ್ರೆ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದೇ ಥರ ಬದನೆಕಾಯಿನ ಚೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಬಿಟ್ಟರೆ ಹಸಿರು ಬದನೆಕಾಯಿ, ಆದರೆ ಉದ್ದುದಕ್ಕೆ ಇಲ್ಲಿ ಮೈಸೂರು ಬೆಂಗಳೂರು ಹತ್ರ ಸಿಗುತ್ತೆ ಫ್ರೆಂಡ್ಸ್. ಉದ್ದ ಬದನೆಕಾಯಿ ಆ ಥರದ್ದು ತೊಗೋಬಾರ್ದು. ಈ ಬದನೆಕಾಯಿನಲ್ಲಿ ಮಾಡಿದರೆ ಮಾತ್ರ ಎಣ್ಗಾಯಿ ರುಚಿಯಾಗಿ ಬರುತ್ತೆ. ನೋಡಿ ಇಲ್ಲಿ ತುಂಬ್ತಾ ಇದ್ದೀನಲ್ಲ, ಈ ಥರ ತುಂಬ್ಕೊಂಡ್ಬಿಡ್ಬೇಕು ನೀಟಾಗಿ ಎಲ್ಲ ಮಸಾಲೆನ ತುಂಬ್ಕೊಂಡ್ಬಿಟ್ಟು. ಇದಕ್ಕೆ ನಾವು ಬೇಕಿದ್ರೆ ಬೆಳ್ಳುಳ್ಳಿ ಅಂದರೆ ಬೆಳ್ಳುಳ್ಳಿ ನಾನು ಹಾಕೊಳ್ಳಿಲ್ಲ ಫ್ರೆಂಡ್ಸ್, ಹಾಕೊಂಡ್ರೆ ಚೆನ್ನಾಗೈತೆ. ನಾನೇ ಮರ್ತ್ಕೊಂಡ್ಬಿಟ್ಟೆ. ಇಲ್ಲಿ ಬಾಣಲಿನಲ್ಲಿ ಬಾಣಲಿ ಅಂದರೆ ಇಲ್ಲಿ ಇಟ್ಕೋಬೋದು, ಅಥವಾ ನಾನು ಕುಕ್ಕರಲ್ಲಿ ಇಟ್ಕೊಂಡೆ. ನಾನು ಕುಕ್ಕರಲ್ಲಿ ಇಟ್ಕೊಳ್ಳೋದೇ ಮಾಡ್ಕೊತೀನಿ, ಯಾಕಂದರೆ ಬೇಗ ಆಗ್ಬಿಡುತ್ತೆ ಅಂದ್ಬಿಟ್ಟು. ಎಣ್ಣೆ ಹಾಕೊಂಡ್ಬಿಟ್ಟು ನಾನು ಸಾಸಿವೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿಲ್ಲ ಫ್ರೆಂಡ್ಸ್, ಇದ್ದಿಲ್ಲ ಅಂದ್ಬಿಟ್ಟು. ಈರುಳ್ಳಿ ಹಾಕ್ಕೊಂಡೆ, ಒಂದೂವರೆ ಗಡ್ಡೆ ಅಷ್ಟು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋದು ಎಲ್ಲರಟ್ಟು ಇದನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಕ್ಯಾರೆಟ್ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಬೀನ್ಸ್ ಹಾಕ್ಕೊಂಡೆ. ಅಂದರೆ ಬದನೆಕಾಯಿ ಸ್ವಲ್ಪ ಇತ್ತು ಫ್ರೆಂಡ್ಸ್, ಅದಕ್ಕೆ ಮ್ಯಾನೇಜ್ ಮಾಡಬೇಕಲ್ವಾ, ಹೇಗಾದರೂ ಮಾಡಿ ಪಲ್ಯ ಜಾಸ್ತಿ ಮಾಡ್ಕೊಂಡ್ಬಿಡ್ಬೇಕು ಅಂದ್ಬಿಟ್ಟು ನಾನು ಗೋರಿಕಾಯಿ ಹಾಕ್ಕೊಂಡೆ. ಗೋರಿಕಾಯಿ ಅಥವಾ ಚೌಳಿಕಾಯಿ ಅಂತ ಹೇಳ್ತೀವಿ, ಅದನ್ನು ಹಾಕ್ಕೊಂಡ್ಬಿಟ್ಟು ಕ್ಯಾರೆಟ್ ಹಾಕ್ಕೊಂಡು ನೆಕ್ಸ್ಟ್ ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಾಡಿಸ್ಬೇಕು. ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಂಡ್ಬಿಟ್ಟು, ಅಂದರೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೇ ರುಚಿಯಾಗಿ ಬರೋದು. ಇಮಿಡಿಯೇಟ್ ಹಾಗೆ ಒಂದರ ಮೇಲೆ ಒಂದು ಹಾಕ್ತಾ ಹೋಗಬಾರ್ದು, ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೇಬೇಕು. ಇವಾಗ ತುರ್ಕೊಂಡಿರುವಂಥ ಪುಡಿ ಏನಿರುತ್ತಲ್ವ, ಅದು ಸ್ಟಫಿಂಗ್ ಮಾಡಿರ್ತೀವಿ, ಅದನ್ನು ಕೂಡ ಹಾಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಹುಣಸೆಹಣ್ಣಿನ ರಸ ಹಾಕೋಬೇಕು. ಬೇಕಿದ್ರೆ ಹಾಕೊಳ್ಳಿ ಫ್ರೆಂಡ್ಸ್, ಹುಳಿ ಬೇಡ ಅನ್ನೋರು ಬಿಡ್ಬೋದು, ಆದರೆ ಹುಳಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು. ಯಾಕಂದರೆ ಟೊಮೆಟೊ ಏನೂ ಹಾಕಿರಲ್ವಲ್ಲ, ಅದಕ್ಕೋಸ್ಕರ ಹುಣಸೆಹಣ್ಣಿನ ರಸನ ಹಾಕೊಂಡ್ಬಿಡ್ಬೇಕು. ಹಾಕೊಂಡು ಅದಕ್ಕೆ ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಫ್ರೆಂಡ್ಸ್, 5 ನಿಮಿಷ ಇಟ್ಕೊಂಡ್ಬಿಡ್ಬೇಕು. ಅಂದರೆ ಬಿಸಿನೀರು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮೇಲ್ಗಡೆ, ಗ್ರೇವಿಗೂ ಸ್ವಲ್ಪ ಜಾಸ್ತಿ ಆಗಲಿ ಅಂತೂ ಸ್ವಲ್ಪ ಬಿಸಿನೀರು ಹಾಕೋಬೇಕು. ತಣ್ಣೀರು ಹಾಕೋಬೇಡಿ ಫ್ರೆಂಡ್ಸ್, ರುಚಿ ಬರಲ್ಲ. ಬಿಸಿನೀರೇ ಹಾಕೋಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಹಂಗೇನೆ, ಟೇಸ್ಟ್ ಕೂಡ ಹಂಗೆ ಬಂದಿತ್ತು. ಇವರೆಲ್ಲ ತಿಂದು ಹೇಳ್ಬಿಟ್ರು. ಅಂದರೆ ನಾನಿವತ್ತು ಸೋಮವಾರ ಅಲ್ವಾ, ಬಾಯಲ್ಲಿ ರುಚಿ ನೋಡಲ್ಲ, ಅದಕ್ಕೆ ಎಲ್ಲರೂ ತಿಂದ್ಬಿಟ್ಟೆ ಹೇಳಿದ್ರು ನನಗೆ ಹೇಗಾಗಿತ್ತು ಅಂತ. ಅವ್ರ ಪಪ್ಪನೂ ಬಂದರು ಫ್ರೆಂಡ್ಸ್ ಮಧ್ಯಾಹ್ನ. ಬಂದ ತಕ್ಷಣ ನೀರೆಲ್ಲ ಕೊಟ್ಟಲು ಖುಷಿ. ಸ್ವಲ್ಪ ಉಂಡೆ ಇತ್ತು ಫ್ರೆಂಡ್ಸ್. ಬಂದ ತಕ್ಷಣ ಅವ್ರಿಗೆ ಸ್ವೀಟ್ ತಿಂದ್ರೇ ಸಮಾಧಾನ, ಯಾಕಂದರೆ ಬೆಳಗ್ಗೆ ತಿಂದು ಹೋಗಿರ್ತಾರೆ, ಹಾಗಾಗಿ ತಲೆ ಸುತ್ತು ಬರ್ತಾ ಇರ್ತದೆ. ಅದಕ್ಕೋಸ್ಕರ ಅವರು ಒಂದು ಸ್ವೀಟ್ ಏನಾರ ತಿಂದ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಊಟ ಮಾಡೋದು. ನಾನು ಇಲ್ಲಿ ಚಪಾತಿ ಮಾಡಿದ್ದಿಲ್ಲ ಫ್ರೆಂಡ್ಸ್, ಅವ್ರು ಬಂದ ತಕ್ಷಣವೇ ಮಾಡಿದಾಯಿತು, ಬಿಸಿದು ಅಂದ್ಬಿಟ್ಟು ನಾನು ಚಪಾತಿ ಮಾಡ್ಕೊಂಡ್ಬಿಟ್ಟು ಅವರು ಊಟ ಮಾಡ್ಕೊಂಡು ಕೂತ್ಕೊಂಡ್ರು. ಚೆನ್ನಾಗಾಯಿತು ಅಂತ ಹೇಳಿದ್ರು ಫ್ರೆಂಡ್ಸ್. ನೀವು ಕೂಡ ನಾನು ಮಾಡಿರೋ ಮೆಥಡಲ್ಲಿ ಮಾಡಿ ಫ್ರೆಂಡ್ಸ್, ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ರಾತ್ರಿ ಊಟ ಮಾಡ್ಕೊಂಡೆ, ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಅನ್ನ ಕೂಡ ನೆಂಚ್ಕೋಬೋದು, ಇದನ್ನು ರೊಟ್ಟಿಗೆ ಕೂಡ ನೆಂಚ್ಕೋಬೋದು, ಚಪಾತಿ ಅನ್ನ ರೊಟ್ಟಿಗೆ ಕೂಡ ನೆಂಚ್ಕೋಬೋದು. ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಚೆನ್ನಾಗಿ ಬರುತ್ತೆ.
ಡು ನಾಟ್ ಸರ್ಚ್ ದ ಹ್ಯಾಪಿನೆಸ್ ಸಮ್ವೇರ್ ಎಲ್ಸ್, ಇಟ್ ಈಸ್ ಅರೌಂಡ್ ಅಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಿಗ್ತೀನಿ ನಿಮ್ಮ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಖುಷಿಯಾಗಿರಿ, ಚೆನ್ನಾಗಿರಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಟಿಲ್ ದೆನ್ ಬಾಯ್.